ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇದು ನಮ್ಮ NSS ಕ್ಯಾಂಪ್ ನ ಡೇ 4 ಆಗಿರುತ್ತೆ. ಇನ್ನು ನಮ್ ಕ್ಯಾಂಪ್ ಅಲ್ಲಿ ಡೇ ರೂಟೀನ್ ಯಾವ ತರ ಇರುತ್ತೆ ಅಂತ ನಾನು ಆಲ್ರೆಡಿ ಬೇರೆ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದೀನಿ. ಸೊ ಇವತ್ತು ಕೂಡ ಹಂಗೆ ಫಸ್ಟ್ ಧ್ವಜಾರೋಹಣ ಇತ್ತು. ಅದಾದ್ಮೇಲೆ ಎಲ್ಲಾ ಕೆಲ್ಸ ಮುಗಿದ್ಮೇಲೆ ನಮ್ಗೆ ಶ್ರಮದಾನ ಶುರು ಆಯ್ತು, ಒಂದು 9:30 10 ಗಂಟೆ ಹಂಗೆ. ಇನ್ನು ಇವತ್ತು ಶ್ರಮದಾನ ಮಾಡಕ್ಕೆ ಊರೊಳಗಡೆ ಹೋಗ್ತಾ ಇದೀವಿ. ಕಾಗತಿ ಗ್ರಾಮದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಕ್ಲೀನ್ ಮಾಡ್ಬೇಕು ಅಂತ ಹೋಗ್ತಾ ಇದ್ವಿ. ಕಸ ಗುಡ್ಸಕ್ಕೆ ಈ ರೇಂಜಿಗೆ ನಮ್ ಹುಡುಗಿರ್ಗೆ ಮನೆಯಲ್ಲಿ ಇಷ್ಟ ಮಾತ್ರ ಕೆಲಸ ಮಾಡಿ ಅಂದ್ರೆ ಕೆಲಸ ಮಾಡಲ್ಲ. ಅದೇ ಕ್ಯಾಂಪ್ ಅಲ್ಲಾದ್ರೆ ನಮ್ ಟೀಮ್ ಫಸ್ಟ್ ಆಗ್ಬೇಕು ಅಂತ ಕಾಂಪಿಟೇಷನ್ ಮೇಲೆ ಕೆಲಸ ಮಾಡ್ತಾರೆ. तू मेरा गुलाब जामुन तू मेरा सोನಾ तू मेरा ಚಿನ್ನಿ ನನಗೆ ಗೊತ್ತಿಲ್ಲ ಹಂಗಂದ್ರೆ ಕನ್ನಡದಲ್ಲಿ ಹೇಳು. ಇನ್ನು ಶ್ರಮದಾನ ಎಲ್ಲ ಮುಗಿದ್ಮೇಲೆ ಅಲ್ಲೇ ಕುತ್ಕೊಂಡು ಜ್ಯೂಸು ಮತ್ತೆ ಪ್ರಸಾದ ಎಲ್ಲ ಕೊಟ್ರು ಅಂದ್ಬಿಟ್ಟು ತಿನ್ಕೊಂಡ್ ಕುತ್ಕೊಂಡಿದ್ವಿ. ಇನ್ನು ಬಿಸಿಲಲ್ಲಿ ತುಂಬಾ ಟಯರ್ಡ್ ಆಗೋಯ್ತು. ಎಲ್ಲಾರುನು ಅಲ್ಲಿಂದ ನಾವು ಉಳ್ಕೊಂಡಿರೋ ಜಾಗಕ್ಕೆ ಹೋಗಿ ರೆಸ್ಟ್ ಮಾಡ್ಕೊಂಡ್ವಿ ಆಫ್ಟರ್ನೂನ್. ಇನ್ನು ನಾವೆಲ್ಲ ಒಂದ್ ಕಡೆ ಸೇರಿದ್ರೆ ತರ್ಲೆ ಅಂತೂ ತುಂಬಾನೇ ಇರುತ್ತೆ. ನಮ್ ಸುನೀತಾ ಮಲ್ಕೊಂಡಿದ್ರೆ ನಮ್ ಸುನೀತಾಗ್ ನೋಡಿ ನಾನು ನಮ್ ಚಿನ್ನು ಮರಿ ಯಾವ ತರ ಮಾಡಿದೀವಿ ಅಂತ. ಅವಳಿಗೆ ಸ್ವಲ್ಪನೇ ಎಚ್ಚರ ಆಗಕ್ಕೆ ಬಿಟ್ಟಿಲ್ಲ ನಾವು, ಅಷ್ಟು ಚೆನ್ನಾಗ್ ಮಾಡಿದೀವಿ. ಆಮೇಲೆ ನಾವೇ ಎದ್ದೇಳ್ಸಿದ್ವಿ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅವಳು ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಅಂತ ನಾವ್ ಅನ್ಕೊಂಡಿದ್ವಿ, ಬಟ್ ನಾವ್ ಮಾಡಿರೋ ಕ್ರಿಯೇಟಿವಿಟಿ ನೋಡಿ ಅವಳು ಕೂಡ ನಗ್ಬಿಟ್ಲು, ಅವಳು ಕೂಡ ಎಂಜಾಯ್ ಮಾಡಿದ್ಲು. ಇನ್ನು ಕ್ಯಾಂಪ್ ಅಲ್ಲಿ ಈ ತರ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೇನೆ ಅಲ್ವಾ ಚೆನ್ನಾಗಿರೋದು. ಇನ್ನು ಸಾಯಂಕಾಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಬಂದ್ವಿ. ಇವತ್ತು ಊಟಕ್ಕೆ ಬಿರಿಯಾನಿ ಇತ್ತು. ಸೊ ಬಿರಿಯಾನಿ ಯಾವ ತರ ಇದೆ ಅಂತ ನನ್ನ ಫ್ರೆಂಡ್ಸ್ ರಿವ್ಯೂ ಹೇಳ್ತಾಳೆ, ಕೇಳೋಣ ಬನ್ನಿ. ಬಿರಿಯಾನಿ ಹೆಂಗಿದೆ? ಸೂಪರ್ ಆಗಿದೆ. RCB ಮ್ಯಾಚ್ ನೋಡ್ಕೊಂಡು ಬಿರಿಯಾನಿ ತಿಂತಾವಳೆ. ಇವತ್ತು ಪಕ್ಕ ನಮ್ಮ RCBನೇ ವಿನ್ ಆಗೋದು. ಏನಂತೀಯ? ಜೈ RCB. ಜೈ RCB. ನಮ್ ಜೂನಿಯರ್ ಜಾಗೃತಿದು ಬರ್ಡೇ ಇತ್ತು. ಸೊ ಅವಳಿಗೆ ಒಂದ್ ಸ್ವಲ್ಪನೂ ಡೌಟ್ ಬರ್ದೆ ಎಲ್ಲಾ ಪ್ಲಾನ್ಸ್ ಮಾಡಿ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅವಳಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಲು. ನಮ್ಮ NSS ಕ್ಯಾಂಪ್ ನ ಡೇ 4 ಈ ತರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.